ಇದೆಲ್ಲ ಮಾಡ್ತಾ ಇದ್ದೆ ನೀನು? ಮನೆಯಿಂದ ಊಟ ತರದ್ ಬೇಡ ಅಂತ ಹೇಳಿರ್ಲಿಲ್ವಾ? ಡಬ್ಬಿ ಕಳ್ಸೋದು, ಅದ್ರಲ್ಲಿ ಚೀಟಿ ಇಡೋದು, ನೋಡೋದು ನನ್ನ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ತಪ್ಪು ತಿಳ್ಕೊಳ್ತಾರಾ? ಯಾಕೆ? ಇರೋ ಸಂಬಂಧನ ಮುಚ್ಚಿಡೋ ಅಂತ ಅವಶ್ಯಕತೆ ಏನಿದೆ? ಯಾರಾದ್ರೂ ಕೇಳಿದ್ರೆ ಸಂಕೋಚ ಇಲ್ದಿರ ಹೇಳಿ ಅವಳು ನಾನು ಹೆಂಡತಿ ಅಂತ. ಅದ್ರೊಳಗೆ ಏನಿದೆ ಗುಟ್ಟು? ಯಾಕೆ ಬಂದಿದ್ಯಾ ನೀನೀಗ? ನನ್ನ ಜೀವನದಲ್ಲಿ ಮೊದಲು ಬಂದಿದ್ದು ನೀನು, ಅದನ್ನ ಮುಂದುವರ್ಸ್ಕೊಂಡು ಹೋಗಕ್ ಬಂದಿರೋಳು ನಾನು. ನನಗದ್ರ ಅವಶ್ಯಕತೆ ಇಲ್ಲ. ಸರಿ, ಯಾವಾಗ ಅವಶ್ಯಕತೆ ಇದೆಯೋ ಅವಾಗಲೇ ಮಾತಾಡ್ತೀನಿ. ಯಾಕೆ ಪ್ರಾಣ ತೆಗಿತಾ ಇದೆಯಾ ನೀನು? ಸುಮ್ಮನೆ ನನ್ನ ಬಿಟ್ಟು ಹೋಗ್ಬಾರ್ದಾ? ಈ ಬುದ್ಧಿ ಕಟ್ಕೊಳ್ಳೋದಕ್ ಮುಂಚೆನೆ ಇರ್ಬೇಕಾಗಿತ್ತು. ಈಗ ಕಟ್ಕೊಂಡಿರೋ ಗಂಡನ ಬಿಟ್ಟಿರೋದಕ್ಕೆ ನನ್ನ ಕೈಲಾಗಲ್ಲ. ಆಗತ್ತೆ, ಎಲ್ಲ ಆಗತ್ತೆ. ಬೇರೆ ಏನೋ ಉದ್ದೇಶ ಇಟ್ಕೊಂಡು ಬಂದಿದ್ಯಾ ನೀನು. ಇಲ್ಲಾಂದ್ರೆ ಇಷ್ಟು ವರ್ಷ ಇಲ್ದಿರೋದು ಈಗ ಯಾಕೆ ಬರ್ತಾ ಇದ್ದೆ? ಎಷ್ಟು ವರ್ಷ ಗಂಡನ್ ಬಿಟ್ಟವಳು ಅಂತ ಹೇಳಿ ಇರ್ಲಿ. ನೋಡು, ಇಲ್ಲಿ ನನಗೆ ನಂದೇ ಆದ ಮರ್ಯಾದೆ ಇದೆ. ಈ ಥರ ನಾವಿಬ್ರು ಮಾತಾಡ್ತಾ ಇರೋದು ನೋಡಿದ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ. ನನ್ನ ಹೆಸರು ಹಾಳು, ನಿನ್ನ ಹೆಸರು ಹಾಳು. ಹೆಂಡತಿ ಜೊತೆ ಮಾತಾಡಿದ್ರೆ ಹೆಸರು ಹಾಳಾಗತ್ತಾ? ಹೆಂಡ್ತಿ ಹೆಂಡ್ತಿ ಅಂತ ಪದೇ ಪದೇ ಹೇಳಿ ನನ್ನ ತಲೆ ತಿದ್ಬೇಡ. ಯಾಕೆ ಬಂದಿದ್ಯಾ ನೀನು? ದುಡ್ಡು ಬೇಕಾ ನಿನಗೆ? ಎಷ್ಟು ಬೇಕು ಹೇಳು, ಕೊಟ್ಬಿಡ್ತೀನಿ. ದುಡ್ಡು ಬೇಡ ನನಗೆ, ನೀನು ಬೇಕು. ನೀನು ದುಡ್ಕೊಂಡು ಮನೆಗೆ ಬಂದಾಗ ಬಿಸಿ ಬಿಸಿ ಕಾಫಿ ಕೊಡಬೇಕು. ನನಗೆ ಹೊತ್ತಿಗೆ ಊಟ ಮಾಡಿ ಹಾಕಬೇಕು. ನನ್ನ ಜೀವನ ಬೇಕು, ಗೃಹಿಣಿ ಸ್ಥಾನ ಬೇಕು, ನೀನು ಬೇಕು. ನಾನು ಅದೆಲ್ಲ ಕೊಡಕ್ಕಾಗಲ್ಲ. ನಾನು ಅದನ್ನ ಪಡ್ಕೊಂಡೇ ಪಡ್ಕೋತೀನಿ. ನೋಡು,